ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೋನಿಂದು ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತು ಏನು ರೆಡಿ ಆಗಿಬಿಟ್ಟಿದ್ದೀನಿ ಅಂದ್ಕೊಂಡಿದ್ದೀರಾ? ಯಾಕಂದರೆ ಇವತ್ತು ನನ್ನ ಬರ್ತ್ಡೇ ಸ್ಪೆಷಲ್ ಡೇ. ಸೊ ಅದಕ್ಕೆ ನಾನು ರೆಡಿ ಆಗಿದ್ದೀನಿ. ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಹಾಗೆ ಇವಾಗ ಪೂಜೆ ಮಾಡಬೇಕು. ಅದಾದಮೇಲೆ ಒಮ್ಮೆ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ನನಗೊಂದು ತುಂಬ ಖುಷಿ. ನನ್ನ ಬರ್ಡೇ ಬಂದರೆ ಕಾಯ್ತಾ ಇರ್ತೀನಿ, ನನ್ನ ಬರ್ಡೇ ಯಾವಾಗ ಬರುತ್ತೆ ಅಂತ. ಹಾಗೆ ಇವತ್ತು ನಾನು ನನ್ನ ಬರ್ಡೇ ದಿವಸ ಏನೇನು ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ, ಬನ್ನಿ. ಮಮ್ಮಿ ಇವಾಗ ಆಚೆ ಹೋಗಿದ್ದಾರೆ. ನಮ್ಮಮ್ಮ ಬರೋಷ್ಟೊತ್ತಿಗೆ ಪೂಜೆ ಮಾಡಬೇಕು. ಪೂಜೆ ಮಾಡಿಲ್ಲ ಅಂದರೆ ಅಷ್ಟೇ ಕತೆ, ನನ್ನ ಕತೆ. ಅದಕ್ಕೆ ಹೋಗಿ ಪೂಜೆ ಮಾಡಿಬಿಟ್ಟು ಬರ್ತೀನಿ. ಓಕೆ, ಬಾಯ್. ಹಾಗೆ ನಾನು ದೀಪ ಅಂಟಿಸ್ತಾ ಇದ್ದೀನಿ. ಹಾಗೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಹಾಗೆ ಇವತ್ತು ನಾವು ಎಲ್ಲಿ ಹೋಗ್ತಿರೋದಂದರೆ ಅಲ್ಸೂರಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ. ಹಾಗೆ ಇನ್ನು ಸ್ವಲ್ಪ ಮುಂದೆ ಹೋದರೆ ಶಿವ ಟೆಂಪಲ್ ಇದೆ, ಸೋಮೇಶ್ವರ ಟೆಂಪಲ್ ಅಲ್ಸೂರಲ್ಲಿ ಅದು ಇರೋದು. ಹಾಗೆ ನನ್ನ ಪೂಜೆ ಎಲ್ಲ ಮುಗಿಸಿದ್ದಾಯಿತು ನಮ್ಮ ಮಮ್ಮಿ ಬರೋ ಅಷ್ಟೊತ್ತಿಗೆ. ಹಾಗೆ ನಾನು ನಮ್ಮ ಮಮ್ಮಿ ಇಬ್ಬರೇ ಹೋಗ್ತಾರೆ ದೇವಸ್ಥಾನಕ್ಕೆ. ಅದಾದಮೇಲೆ ನನ್ನ ಫೇವ್ರೆಟ್ ಆದ ಗೀ ರೈಸು ಮತ್ತು ಸಾಗು ಮಾಡಿದರು. ಅದು ನಮ್ಮ ಮಮ್ಮಿ ಮಾಡೋದಂದರೆ ಸಖತ್ ಇಷ್ಟ ನನಗೆ. ನಂಗೆ ಇಷ್ಟ ಅಂತಲೇ ನಮ್ಮ ಮಮ್ಮಿ ನನ್ನ ಬರ್ಡೇ ದಿವಸ ಮಾಡಿದರು. ನನಗಂತೂ ಸಖತ್ ಇಷ್ಟ ಗೀ ರೈಸು ಮತ್ತು ಸಾಗು ಅಂದರೆ. ನಮ್ಮ ಮಮ್ಮಿ ಅಂತೂ ಸಖತ್ತಾಗಿ ಮಾಡ್ತಾರೆ ಇದಂತೂ. ಅದನ್ನು ಎಂಜಾಯ್ ಮಾಡ್ಕೊಂಡು ನಾನು ತಿಂತಿದ್ದೆ. ಹಾಗೆ ಸೇಮ್ ಆ್ಯಸ್ ಫಾಲೋಸ್, ನಾವು ಬಸ್ ಸ್ಟಾಪಿಗೆ ನಮ್ಮ ಅಣ್ಣ ಕೈಯಲ್ಲೇ ಬಿಡಿಸ್ಕೊಂಡ್ರಿ ಬಸ್ ಸ್ಟಾಪ್ವರೆಗೂ. ಹಾಗೆ ಬಸ್ ಸ್ಟಾಪಲ್ಲಿ ಎಷ್ಟೊತ್ತು ಕಾಯ್ದ್ರಿ ಗೊತ್ತಾ? ನನಗಂತೂ ಬರ್ಡೇ ದಿವಸ ಕಾಯೋದಂದರೆ ಇಷ್ಟನೇ ಆಗಲ್ಲ. ಆದರೆ ಎಷ್ಟೊತ್ತು ಆದಮೇಲೆ ಬಸ್ ಬಂತು. ನೋಡ್ರೆ ಟಿನ್ ಫ್ಯಾಕ್ಟ್ರಿಲಿ ಫುಲ್ ಜಾಮು. ನಾವು ಮೆಟ್ರಲ್ಲಿ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದು ಅಲ್ಸೂರಿಗೆ. ಆಮೇಲೆ ಮತ್ತೆ ಬಸ್ಸಲ್ಲೂ ಸೀಟೇ ಸಿಕ್ಕಿದ್ದಿಲ್ಲ, ನಿಂತ್ಕೊಂಡೆ ಹೋಗಿದ್ದು ಟಿನ್ ಫ್ಯಾಕ್ಟ್ರಿವರೆಗೂ. ನೋಡ್ರಿ ಎಷ್ಟು ಟ್ರಾಫಿಕ್ ಜಾಮ್ ಇದೆ. ಟಿನ್ ಫ್ಯಾಕ್ಟ್ರಿಲಿ ಸಖತ್ ಜಾಮ್ ಇತ್ತು. ಆದಮೇಲೆ ಮೆಟ್ರೋ ಒಳಗಡೆ ಬಂದರೆ ಟಿಕೆಟ್ ಇಸ್ಕೊಳಕ್ಕೆ ನಮ್ಮ ಮಮ್ಮಿ ಟಿಕೆಟ್ ಇಸ್ಕೊಬಂದರು. ಕುತ್ಕೊಂಡಿದ್ರಿ ಟ್ರೈನ್ಗೋಸ್ಕರ. ಅದಾದಮೇಲೆ ಟ್ರೈನ್ ಬಂದು ಎಕ್ಕೊಂಡು ಅಲ್ಸೂರಲ್ಲಿ ವಿತಿನ್ 20 or 18 minutes ಅಷ್ಟೊತ್ತಿಗೆಲ್ಲ ರೀಚ್ ಆಗಿಬಿಟ್ಟಿದ್ರಿ ಅಲ್ಸೂರು. ನಾವೇನೋ ಬಸ್ಸಲ್ಲಿ ಬಂದರೆ 1 hour ಆಗ್ತಿತ್ತು. ಹಾಗೆ ಮೆಟ್ರೋ ಇಳ್ದಿದ ತಕ್ಷಣವೇ ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಒಂದು 100 meters ದೇವಸ್ಥಾನ ಸಿಗುತ್ತೆ. ಅಲ್ಲಿ ನಮ್ಮ ಮಮ್ಮಿ ಬರ್ಡೇ ಅಲ್ವಾ, ದೀಪ ಅಂಟಿಸುವಂಥ ದೀಪ ಇಸ್ಕೊತಾ ಇದ್ರು. ಹಾಗೆ ಪೂಜೆ ಸಾಮಾನೆಲ್ಲ ಇಸ್ಕೊತಾರೆ. ಇದೇ ನೋಡಿ ದೇವಸ್ಥಾನ ಎಂಟ್ರೆನ್ಸ್. ಇದು ಸುಬ್ರಹ್ಮಣ್ಯ ದೇವಸ್ಥಾನ ನಾವು ಫಸ್ಟ್ ಹೋಗಿದ್ದು. ಅಲ್ಲಿ ಅಶ್ವತ್ಥ ಕಟ್ಟೆ ಅದೆಲ್ಲ ಇದೆ, ಅಲ್ಲಿ ಸುತ್ಕೊಬಂದ್ರಿ. ಅದಾದಮೇಲೆ ದೀಪ ಅಂಟಿಸಿದ್ರಲ್ವಾ, ಅದನ್ನು ದೇವರು ಒಂದು ಪ್ರದಕ್ಷಿಣೆ ಆಡ್ಕೊಬಂದು ಆಮೇಲೆ ಅಲ್ಲೆಲ್ಲ ಇಕ್ಕಿದ್ದಾರೆ. ನೋಡಿ ಎಷ್ಟು ಅನಿಸಿದ್ದಾರೆ ಅಂದರೆ ಸಖತ್ ಜನ ಇದ್ದರು. ಅದು ಮಂಗಳವಾರ ಬೇರೆ ಅಲ್ವಾ, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಒಳ್ಳೆ ದಿನ ಅದು. ಅದಕ್ಕೆ ದೀಪ ಹಂಚಿಬಿಟ್ಟು ಅಲ್ಲಿ ಇಟ್ಬಿಟ್ಟು ಒಳಗಡೆ ದರ್ಶನ ಮಾಡೋಕ್ಕೆ ಹೋಗ್ರಿ. ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರಿ, ಸಖತ್ ಜನ ಬಂದಿದ್ದರು. ಆಮೇಲೆ ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ ಒಳಗಡೆ. ಹಾಗೆ ಆಚೆ ಬಂದು ಪ್ರಸಾದ ಕೊಡ್ತಾಯಿದ್ರು, ಚಿತ್ರಾನ್ನ ಏನೋ ಮಾಡಿದರು. ಆ ಪ್ರಸಾದ ತಿನ್ಕೊಂಡು ಕುತ್ಕೊಂಡಿದ್ರಿ. ಎಷ್ಟು ಬಿಸಿಲು ಅಂದರೆ ಬಿಸಿಲು, ಅಲ್ಲಿ ಇರೋಕ್ಕೂ ಆಗಿಲ್ಲ. ದೇವಸ್ಥಾನದ ಹತ್ರ ಸಖತ್ ಬಿಸಿಲಿತ್ತು. ನಾನು ಒಮ್ಮೆ ತಿಂತಾಯಿದ್ವಿ. ಹಾಗೆ ಈ ಮರ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ನಿಮ್ಗೆ ಯಾರಿಗಾದ್ರೂ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಗೆ ಇನ್ನು ಸ್ವಲ್ಪ ಮುಂದೆ ಬಂದರೆ ದೇವಸ್ಥಾನದ ಒಳಗಡೆನೆ, ದೇವಸ್ಥಾನ ಪಕ್ಕದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಎಲ್ಲೆಲ್ಲಿದೆ ಅಂತ ಊರ ಹೆಸರುಗಳೆಲ್ಲ ಹಾಕಿದ್ದಾರೆ. ಹಾಗೆ ಅಲ್ಲಿ ಒಳಗಡೆ ನಾಗರ ಕಲ್ಲುಗಳಿರುತ್ತೆ, ಅಲ್ಲಿ ಅಭಿಷೇಕ ಎಲ್ಲ ಮಾಡ್ತಾರೆ. ಹಾಲೆಲ್ಲ ಆಚೆ ಇಸ್ಕೊಂಡೋಗಿ ಎಷ್ಟೊಂದು ನಾಗರ ಕಲ್ಲುಗಳಿಕ್ಕಿದ್ರು. ನಾಗರ ಕಲ್ಲುಗಳಿಗೇನಂತಲೇ ಸಪ್ರೇಟಿಗೆ ದೇವಸ್ಥಾನ ಥರ ಮಾಡಿದ್ದಾರೆ. ಎಲ್ಲರೂ ಒಬ್ಬೊಬ್ಬರೇ ಲೈನಿಗೆ ಹೋಗಿ ಪ್ರತಿ ಒಂದು ಕಲ್ಲಿಗೂ ಅಭಿಷೇಕ ಮಾಡ್ತಾಯಿದ್ರು. ಹಾಗೆ ದೇವ್ರದ್ದು ಮೂರ್ತಿಗಳೆಲ್ಲ ಇಕ್ಕಿದ್ರು, ನಾಗರ ದೇವ್ರದ್ದು. ಹಾಗೆ ಇವಾಗ ಇಲ್ಲಿ ದರ್ಶನ ಮಾಡಿಕೊಂಡು ಇವಾಗ ನೆಕ್ಸ್ಟ್ ನಾವು ಸೋಮೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀರಿ. ಅಲ್ಲಿಂದ ಜಸ್ಟ್ 500 or 600 meters ಅಷ್ಟೇ ಇರೋದು ಮೆಟ್ರೋ ಸ್ಟೇಷನಿಂದ. ಹಾಗೆ ಇದೆ ನೋಡಿ ಗೋಪುರ, ಸೋಮೇಶ್ವರ ಟೆಂಪಲ್ ಎಂಟ್ರೆನ್ಸು. ಹಾಗೆ ಇಲ್ಲಿ ಟೋಟಲ್ ಲಿಂಗಾಸ್ ಐತೆ. ಸ್ಟಾರ್ಟಿಂಗು ಇಲ್ಲಿ 3 ಲಿಂಗ ಸಿಗುತ್ತೆ. ಆಮೇಲೆ ದೇವ್ರ ಗರ್ಭಗುಡಿಲಿ ಒಂದು ಲಿಂಗ ಇದೆ, ಮತ್ತು ಬ್ಯಾಕ್ ಸೈಡ್ ಒಂದು ಲಿಂಗ ಇದೆ. ಹಾಗೆ ಈ ದೇವಸ್ಥಾನ ಲಿಂಗ 2000 ವರ್ಷದ ಹಿಂದೆ ಅಂತೆ ಪ್ರತಿಷ್ಠಾಪನೆ ಮಾಡಿರೋದು. ಹಾಗೆ ಬೆಂಗಳೂರಲ್ಲೇ ಹಳೆ ಕಾಲ ದೇವಸ್ಥಾನ ಅಂದರೆ ಇದೊಂದೇ ಅಂತ ಇರೋದು. ಹಾಗೆ ದೇವಸ್ಥಾನ ಪ್ರದಕ್ಷಿಣೆ ಮಾಡ್ಕೊಬರಾಗ ಅಲ್ಲಲ್ಲಿ ಸ್ವಲ್ಪ ವಿಗ್ರಹಗಳೆಲ್ಲ ಇಕ್ಕಿದ್ದಾರೆ ಎಲ್ಲ ದೇವ್ರದ್ದು. ಹಾಗೆ ಬೇಲೂರು, ಹಳೇಬೀಡು ಅಲ್ಲೆಲ್ಲ ಇದೆಯಲ್ವಾ ಕಂಬಗಳು, ಸೇಮ್ ಅದೇ ಥರನೇ ಇಲ್ಲೂ ಈ ದೇವಸ್ಥಾನದಲ್ಲೂ ಕಂಬಗಳು ಇದೆ. ಇದು ಅಲ್ಸೂರಲ್ಲಿ ಇದೆ ಅಂತ ನನಗೆ ಗೊತ್ತೇ ಇದ್ದಿಲ್ಲ, ಇವತ್ತೇ ಗೊತ್ತಾಗಿದ್ದು. ಇಷ್ಟು ಚೆನ್ನಾಗಿರೋದು ಹಳೆ ಕಾಲದ ದೇವಸ್ಥಾನ ಅದು ಅಲ್ಸೂರಲ್ಲೇ ಇದೆ ಅಂತ. ಆಮೇಲೆ
ಹಿಂದೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಎಲ್ಲ ಮಾಡಿದ್ದಾರೆ. ದೇವಸ್ಥಾನ ಸಕ್ಕತ್ತಾಗಿತ್ತು. ಹಾಗೆ ಎಷ್ಟು ತಣ್ಣಗಿತ್ತು ಗೊತ್ತಾ, ಆಚೆ ಎಷ್ಟು ಬಿಸಿಲಿತ್ತು, ಆ ದೇವಸ್ಥಾನ ಒಳಗಡೆ ಕುತ್ಕೊಂಡ್ರೆ ಸಖತ್ ತಣ್ಣಗಿತ್ತು. ನೋಡಿ ಆ ಮರ ಅವಾಗೆ ನಾನು ತೋರಿಸ್ನಲ್ವಾ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ, ಇಲ್ಲೂ ಇದೆ. ಹಾಗೆ ಆಂಜನೇಯ ದೇವಸ್ಥಾನ, ಇನ್ನೂ ಬೇರೆ ಬೇರೆ ದೇವರೆಲ್ಲ ಇತ್ತು ಅಲ್ಲೇ ಒಳಗಡೆನೆ. ಸಖತ್ ತಣ್ಣಗಿತ್ತು ದೇವಸ್ಥಾನ ಒಳಗಡೆ ಕುತ್ಕೊಂಡಿದ್ರೆ. ಆ ಕಂಬಗಳೆಲ್ಲ ಸಕ್ಕತ್ತಾಗಿ ಕಾಣಿಸ್ತಿತ್ತು, ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ, ಚೆನ್ನಾಗಿತ್ತು. ನನಗಂತೂ ಬರ್ಡೇ ದಿವಸ ಹೋಗಿ ತುಂಬ ಖುಷಿ ಆಯಿತು ದೇವಸ್ಥಾನಕ್ಕೆಲ್ಲ. ಹಾಗೆ ಇದೆ ನೋಡಿ 3 ಲಿಂಗ, ಫಸ್ಟ್ ಸ್ಟಾರ್ಟಿಂಗ್ ಸಿಗುತ್ತೆ 3 ಲಿಂಗಗಳು. ಆಮೇಲೆ ವಾಪಸ್ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಹಾಗೆ ವಾಪಸ್ ಇವಾಗ ನಾವು ಮನೆಗೆ ಬರ್ತಾ ಇದ್ದೀರಿ, ನಾನು ನಮ್ಮ ಮಮ್ಮಿ. ಹಾಗೆ ನನಗಂತೂ ಸಖತ್ ಖುಷಿ ಇತ್ತು ಬರ್ಡೇ ದಿವಸ ದೇವಸ್ಥಾನಕ್ಕೆ ಹೋಗೋದು ಅಂತ. ಹಾಗೆ ಇವಾಗ ವಾಪಸ್ ನಾವು ಮೆಟ್ರೋಲ್ಲೇ ಹೋಗ್ತಾ ಇರೋದು. ಹಲಸೂರಲ್ಲಿ ಮೆಟ್ರೋ ಸ್ಟೇಷನಲ್ಲಿ ಇಕ್ಕಿದ್ರಿ. ಹಾಗೆ ನಮಗೇನಂದರೆ ಬರ್ಡೇ ದಿವಸ ಬಸ್ಸಲ್ಲೂ ಸೀಟ್ ಸಿಕ್ಕಿದ್ದಿಲ್ಲ, ಮೆಟ್ರೋಲ್ಲೂ ಸೀಟ್ ಸಿಕ್ಕಿದ್ದಿಲ್ಲ, ನಿಂತ್ಕೊಂಡೇ ಬಂದಿದ್ದು. ನನಗಂತೂ ಫುಲ್ ಬೇಜಾರೇ ಆಗೋಗ್ಬಿಟ್ಟಿತ್ತು ನಿಂತ್ಕೊಂಡು ಹೋಗಿದ್ದಕ್ಕೆ. ಮೆಟ್ರೋಲ್ಲೂ ಸಹ ಜಾಗ ಇದ್ದಿಲ್ಲ, ಸಖತ್ ಜನ ಇದ್ದರು ಮೆಟ್ರೋಲ್ಲೂ. ಅದು ಟ್ಯೂಸ್ಡೇ ಆದರೂ ಅಷ್ಟು ಜನ ಇದ್ದರು. ಹಾಗೆ ಇವಾಗ ವಾಪಸ್ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ, ನಿಮ್ಮ ಫ್ಯಾಮ್ಲಿ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಈ ಸೋಮೇಶ್ವರ ಟೆಂಪಲ್ಗೆ ಹೋಗ್ರಿ. ಹಲಸೂರಲ್ಲಿ ನಿಜ ಸಕ್ಕತ್ತಾಗಿದೆ. ಅದು ಹಳೆ ಕಾಲದ ದೇವಸ್ಥಾನ ಇದೆ ಅಂತ ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲ್ಲ, ಅದು ಹಲಸೂರಲ್ಲೇ ಇದೆ ಅಂತ. ನನಗೆ ಗೊತ್ತಿದ್ದಿಲ್ಲ, ರೀಸೆಂಟ್ ಗೊತ್ತಾಗಿದೆ. ಅದಕ್ಕೆ ನಮ್ಮ ಮಮ್ಮಿ ಜೊತೆ ಹೋಗಿದ್ದೆ ಬರ್ಡೇಗಂತ. ಸಕ್ಕತ್ತಾಗಿದೆ ಹೋಗಿ. ಹಾಗೆ ಇವಾಗ ನಾವು ಬೆಂಗನಹಳ್ಳಿಗೆ ಬಂದಿದ್ದೀರಿ, ಮೆಟ್ರೋ ಇಳಿದು ಇವಾಗ ಬಸ್ ಸ್ಟ್ಯಾಂಡ್ಗಂತ ನಡ್ಕೊಂಡು ಹೋಗ್ತಾ ಇದ್ವಿ ಮೆಟ್ರೋ ಸ್ಟೇಷನಿಂದ. ಹಾಗೆ ಕೆಪ್ರಮ್ ಬಸ್ ಸಿಕ್ತು ಬಸ್ ಸ್ಟ್ಯಾಂಡಲ್ಲಿ. ಬಸ್ ಎತ್ಕೊಂಡು ಇವಾಗ ನಾವು ಬೆಳಿಗ್ಗೆಯಿಂದ, ಇವಾಗ ನಾನು ನಮ್ಮ ಮಮ್ಮಿ ಇವಾಗೆ ಕುತ್ಕೊಂಡಿರೋದು. ಮೆಟ್ರೋಲ್ಲೂ ಸೀಟ್ ಸಿಕ್ಕಿದ್ದಿಲ್ಲ, ಬಸ್ಸಲ್ಲೂ ಸೀಟ್ ಸಿಕ್ಕಿಲ್ಲ ಬೆಳಿಗ್ಗೆಯಿಂದ. ಇವಾಗ ಇದು ಡಿಪೋಗೆ ಹೋಗ್ತಾರದು ಕೆಪ್ರಮ್ಗೆ. ಹಾಗೆ ನಮ್ಮ ಅಣ್ಣ ಪಿಕಪ್ ಮಾಡ್ಕೊಳಕ್ಕಂತ ಬಂದಿದ್ರು. ನಮ್ಮ ಅಣ್ಣ ಕೊಟ್ಟಿರೋದು ಗಿಫ್ಟ್. ಬಾಯ್. ನಾನಂತೂ ನಮ್ಮ ಅಣ್ಣ ಗಿಫ್ಟ್ ಕೊಟ್ಟಿದ್ದ ತಕ್ಷಣ ನನಗಂತೂ ಸರ್ಪ್ರೈಸೇ ಆಗೋಯ್ತು. ಏನು ಕೊಟ್ಟಿರ್ಬೋದು ಅಂತ ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೆ. ಹಾಗೆ ನಾನು ಇವಾಗ ಗಿಫ್ಟ್ ಓಪನ್ ಮಾಡ್ತಾ ಇದ್ದೀನಿ, ಏನಿರ್ಬೋದು ಅಂತ ಗೆಸ್ ಮಾಡಿಕೊಂಡು ಮೈಂಡಲ್ಲೇ. ಹಾಗೆ ಗಿಫ್ಟ್ ಅಂತೂ ಸಕ್ಕತ್ತಾಗಿತ್ತು. ಅದು ಕ್ಲಾಕ್ ಕೊಟ್ಟಿದ್ರು, ಫ್ಯಾಮ್ಲಿ ಫೋಟೋ, ನಮ್ಮ 4 ಜನ ಇರೋದು, ನಮ್ಮ ಮಮ್ಮಿ, ನಮ್ಮ ತಂಗಿ, ನಾನು, ನಮ್ಮ ಡ್ಯಾಡಿ ಇರೋ ಫೋಟೋಸ್ ಎಲ್ಲ ಹಾಕಿ ಕ್ಲಾಕ್ ಮಾಡಿ ಕೊಟ್ಟಿದ್ರು. ಸಕ್ಕತ್ತಾಗಿತ್ತು. ಥ್ಯಾಂಕ್ ಯು ಅಣ್ಣ ಈ ಬ್ಯೂಟಿಫುಲ್ ಗಿಫ್ಟ್ಗೆ. ಹಾಗೆ ಇದು ಇಂದು ಕೊಟ್ಟಿರೋ ಗಿಫ್ಟ್, ಫಸ್ಟ್ ಗಿಫ್ಟ್. ಟೋಟಲ್ 2 ಗಿಫ್ಟ್ ಕೊಟ್ಟಿದ್ದಾಳೆ. ನನಗಂತೂ ಸಖತ್ ಸರ್ಪ್ರೈಸ್ ಆಗೋಯ್ತು. ಇಂದು 2 ಗಿಫ್ಟ್ ಕೊಡ್ತಾ ಇರೋದು, ಅದು ಅವಳು ಪಾಕೆಟ್ ಮನಿಯಿಂದ ಕೊಡ್ತಿದ್ದಾಳೆ. ನನಗಂತೂ ಸಖತ್ ಖುಷಿಯಾಗಿತ್ತು. ಗಿಫ್ಟು ಓಪನ್ ಮಾಡೋ ತಕ್ಷಣವೇ ಫುಲ್ ಸರ್ಪ್ರೈಸ್ ಅಂದರೆ ಸರ್ಪ್ರೈಸ್. ನಾನಂತೂ ನನಗಂತೂ ಈ ಥರ ಚಿಕ್ಕ ಚಿಕ್ಕ ಗಿಫ್ಟ್ ಕೊಟ್ರೇನೆ ತುಂಬ ಖುಷಿ. ನನಗೇನು ದೊಡ್ಡ ಗಿಫ್ಟ್ ಏನು ಇಷ್ಟನೇ ಇಲ್ಲ. ಇಂದು ಇದೆ ನೋಡಿ ಫಸ್ಟ್ ಗಿಫ್ಟ್ ಕೊಟ್ಟಿರೋದು, ಫ್ರೇಮ್ ಲೈಟ್ ಬರುತ್ತೆ, ಸಕ್ಕತ್ತಾಗಿತ್ತು ನೋಡೋಕ್ಕೆ. ಇನ್ನೊಂದಾ ಏನಿದೆ ಇಂದು ಇದು ಸೆಕೆಂಡ್ ಗಿಫ್ಟ್ ಕೊಟ್ಟಿದ್ದಾಳೆ. ಏನಂತ ಏನಿರ್ಬೋದು? ಕಲರ್ಸು ಬರುತ್ತೆ ಅದರಲ್ಲಿ. ಥ್ಯಾಂಕ್ ಯು ಸೋ ಮಚ್. ಸರಿ ಬಾಯ್, ಆಗ ಅದನ್ನು ಪಿಟ್ ಮಾಡಿ ತೋರ್ಸೋಣ. ಪಿಟ್ ಮಾಡ್ತಿದ್ದಾಳೆ ರಿಂಗ್ ಲೈಟ್. ನನಗಂತೂ ತುಂಬ ಖುಷಿ ಆಯಿತು ರಿಂಗ್ ಲೈಟ್ ನೋಡಿ. ಇದೇ ರಿಂಗ್ ಲೈಟ್ ನೋಡಿ ಇಂದು ಗಿಫ್ಟ್ ಕೊಟ್ಟಿರೋದು. ಅದು ವೈಟ್ ಕಲರ್, ಕ್ರೀಮ್ ಕಲರ್, ಹಾಗೆ ಡಿಫ್ರೆಂಟ್ ಕಲರ್ಸ್ ಎಲ್ಲ ಬರುತ್ತೆ. ಆದರೆ ಫೋನಲ್ಲಿ ಅದು ಕ್ಯಾಪ್ಚರ್ ಆಗಿಲ್ಲ, ಅದು ಕಲರ್ಸ್ ಬರೋದು. ಥ್ಯಾಂಕ್ ಯು ಸೋ ಮಚ್ ಹಿಂದೂಜಾ ಫಾರ್ ದಿಸ್ ಬ್ಯೂಟಿಫುಲ್ ಗಿಫ್ಟ್.
ಹಾಗೆ ನಾನಂತೂ ತುಂಬ ಲಕ್ಕಿ ಈ ಥರ ಅಣ್ಣ ಮತ್ತು ತಂಗಿ ಪಡೆಯೋದಕ್ಕೆ, ಹಾಗೆ ಗಿಫ್ಟ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮಣ್ಣ ಸಾಯಂಕಾಲ ಒಂದು ಸರ್ಪ್ರೈಸ್ ಕೊಟ್ಟರು. ಏನಂದರೆ ಮೂವಿ ಕರ್ಕೊಬಂದಿದ್ದಾರೆ, NTRದು ಮೂವಿ ದೇವರ ಪಿಕ್ಚರ್ಗೆ. ನಾನು, ನಮ್ಮ ಮಮ್ಮಿ, ನಮ್ಮ ತಂಗಿ, ನಮ್ಮಣ್ಣ ಹಾಗೆ ನಮ್ಮ ದೊಡ್ಡಮ್ಮ ಹೋಗ್ತಾ ಇರೋದು ಮೂವಿಗೆ. ನಮ್ಮ ಡ್ಯಾಡಿ ಬಂದಿಲ್ಲ, ಬರೀ ನಾವು 5 ಜನ ಹೋಗಿದ್ರಿ ಮೂವಿಗೆ. ದೇವರ ಮೂವಿ ಅಂತೂ ಸಕ್ಕತ್ತಾಗಿತ್ತು, ನನಗಂತೂ ಸಖತ್ ಇಷ್ಟ ಆಯಿತು. ಥ್ಯಾಂಕ್ ಯು ಅಣ್ಣ ಮೂವಿ ಕರ್ಕೊಂಡು ಹೋಗಿದ್ದಕ್ಕೆ. ಹಾಗೆ ಮೂವಿ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತು 9 o'clock ಆಗಿತ್ತು. ಹಾಗೆ ನಮ್ಮ ಡ್ಯಾಡಿ ಬಿರಿಯಾನಿ ತಗೊಬಂದಿದ್ರು, ನನಗೆ ಫೇವ್ರೇಟ್ ಅಂತ. ನಮ್ಮ ಡ್ಯಾಡಿಗೆ ಹೇಳ್ಬಿಟ್ಟು ಹೋಗಿದೆ ಬಿರಿಯಾನಿ ಬೇಕು ಅಂತ. ಅಷ್ಟೊತ್ತಿಗೆ ನಮ್ಮ ಡ್ಯಾಡಿ ತೊಗೊಬಂದಿಕ್ಕಿದ್ರು ಮನೆಯಲ್ಲಿ. ಹಾಗೆ ಇದೆ ನೋಡಿ ನಮ್ಮ ಬರ್ಡೇ ಲಾಗ್. ಹಾಗೆ ನಾನಂತೂ ಸಖತ್ತಾಗಿ ಎಂಜಾಯ್ ಮಾಡಿ ನನ್ನ ಬರ್ಡೇ ದಿವಸ ಎಲ್ಲರ ಜೊತೆನೂ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಧನ್ಯವಾದಗಳು.